ಸರ್, ಈಗ ಸಮಾವೇಶ ಮಾಡೋದಕ್ಕೂ ವರದಿಗೂ ಸಂಬಂಧ ಏನು? ಅವರು ತುಳಿತಕ್ಕೆ ಒಳಗಾದಂಥ ಕೆಲವೊಂದಿಷ್ಟು ಸಮಾವೇಶಗಳು ಆಗಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಅವರು ನ್ಯಾಯ ಒದಗಿಸಿಕೊಡ್ಬೇಕಾದ ನ್ಯಾಯ ಕೇಳುವಂಥದ್ದು ಅವ್ರ ಧರ್ಮ. ಸಮಾವೇಶ ಮಾಡ್ತಾರೆ, ತಪ್ಪೇನಿದೆ? ಕಾಂತರಾಜು ವರದಿ ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಪಡಿಸಿದ್ದಾರೆ. ಕಾಂತರಾಜು ವರದಿ ತಗೊಂತೀವಿ ಅಂತ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆ ಅವರಿಗೆ, ಜನವರಿ 31ರವರೆಗೂ ಇದೆ. ಅದರೊಳಗೆ ಕೊಡ್ತಾರಂತ ವಿಶ್ವಾಸದಿಂದಿದ್ದೀವಿ. ಅವ್ರು ಕೊಟ್ಟರೆ ತಗೊಂತೀವಿ. ಸರ್, ಈಗ ಪ್ರಬಲ ಸಮುದಾಯದ ವಿರೋಧ ಅನ್ನೋದಕ್ಕಿಂತ ಮೊದಲು ವರದಿಯನ್ನು ತೆಗೆದುಕೊಳ್ಳೋಣ, ವರದಿಯನ್ನು ನೋಡೋಣ, ವರದಿ ಒಳಗೆ ಏನಿದೆ ವಾಸ್ತವ ಸತ್ಯ ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ವರದಿ ಅಂಗೀಕಾರ ಆಗೋದು ಮತ್ತೊಂದು, ಆಮೇಲೆ ನಿರ್ಧಾರ ಮಾಡೋಂಥದ್ದು. ಸರ್, ಈಗ ಎಲ್ಲಿವರೆಗಿದೆ? ಈಗ ವಿಸ್ತರಣೆ ಮಾಡಿದ್ದೀವಿ, ಅದಾದ್ಮೇಲೆ ಮತ್ತೆ ಡೇಟ್ ಹೇಳೋಣ ಅಂತ. ಸರ್, ನಾನು ಹೇಳಕತ್ತಿದ್ದು ಮೊದಲು ಅವಧಿ ಅದರೊಳಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು? ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಸರ್, ನಮ್ಮಲ್ಲಿ ಯಾರ್ದು ವಿರೋಧ ಇಲ್ಲ. ಹಂಗೆ ವಿರೋಧ ಇದೆ ಅಂತ ಮಾಧ್ಯಮದೊಳಗೆ ಸೃಷ್ಟಿ ಆಗ್ತಾ ಇರೋದು, ಯಾವ್ದು ವಿರೋಧ ಇಲ್ಲ. ಸರ್, ಅವ್ರ ವರದಿ ಕೊಟ್ರೆ ನಿಶ್ಚಿತವಲ್ಲ ತಗೊಂತೀವಿ. ಸರ್, ಅವ್ರು ಕಳೆದ ಬಾರಿನೂ ಹಾಗೆ ಹೇಳಿದ್ರು, ನವೆಂಬರ್ 23ರೊಳಗೆ ನಾವು ಪಕ್ಷ ಕೊಡ್ತೇವೆ, ವರದಿ ರೆಡಿ ಇದೆ ಅಂತ. ಮತ್ತೆ ವಿಸ್ತರಣೆ ಆಯ್ತು. ಸರ್, ಕುಂಟನಪ್ಪ ಹೇಳ್ತಾ ಇದೆ ಸರ್ಕಾರ ಆಯೋಗ ಅಂತ. ಸರ್ಕಾರ ಕುಂಟನೆ ಸರ್, ನಮ್ಮ ಗಮನಕ್ಕೆ ಬಂದಿದೆ. ನಾನು ಮಾಧ್ಯಮದೊಳಗೆ ಹೇಳಿದ್ದೀನಿ, ವರದಿ ನೋಡ್ಲಾರ್ದೆ, ವರದಿಯನ್ನು ಓದಲಾರ್ದೆ ವಿರೋಧ ಮಾಡೋದು ತಪ್ಪು. ಆ ವರದಿಯನ್ನ ನೋಡೋಣ, ಆ ವರದಿಯನ್ನ ಓದೋಣ, ವಾಸ್ತವ ಅಂಕಿಅಂಶಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಮತ್ತು ಇನ್ನೂ ಒಂದು, ಕಾಂತರಾಜು ವರದಿ ಯಾವುದೇ ಜಾತಿ ಜನಗಣತಿ ಅಲ್ಲ. ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಈ ರಾಜ್ಯದೊಳಗೆ ಯಾವ ಜನ ಎಷ್ಟೆಷ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳುವಂತ ವರದಿ ವಿನ ಜಾತಿ ಜನಗಣತಿ ಅಲ್ಲ. ಡಿಸಿಎಂ ಅವರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಎಲ್ಲ ಮಂತ್ರಿಗಳಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಿರ್ಧಾರಗಳು ಆಗ್ತವೆ.